ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶ್ಯಾಮಲಾ ಪ್ರಸಾದ್. ನಾನು 26 ವರ್ಷದಿಂದ ಸ್ಪಂದನ ಕ್ಲಿನಿಕ್ ಕಾಸರಗೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನಿವತ್ತು ಕಫ ಪ್ರಕೃತಿ ಬಗ್ಗೆ ನಿಮಗೆ ಹೇಳ್ತೇನೆ. ಕಫ ಪ್ರಕೃತಿಯ ಇಂಡಿವಿಜುವಲ್ಸ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಯೂಶಲಿ ಸ್ವಲ್ಪ ಕೂಲ್ ಆಗಿ, ಸ್ವಲ್ಪ ಲೇಜಿ ಆಗಿರ್ತಾರೆ, ಸ್ವಲ್ಪ ದಪ್ಪ ಇರ್ತಾರೆ. ಅವರಿಗೆ ಬೇಗ ವೆಯ್ಟ್ ಲೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಅವರಿಗೆ ಜಾಸ್ತಿ ಕಾಯಿಲೆಗಳು ಯಾವುದೆಲ್ಲ ಅಂದರೆ ಆಸ್ತಮಾ, ಬಾಡಿಯಲ್ಲಿ ನೀರು ತುಂಬುದು, ಆಮೇಲೆ ಜಾಯಿಂಟ್ ಸ್ಟಿಫ್ನೆಸ್ ಆಗುದು, ಆಮೇಲೆ ಶೀತ, ಸೈನಸೈಟಿಸ್, ಆಮೇಲೆ ಯಾವಾಗಲೂ ಕಫ ಇರ್ತಾ ಇರ್ತದೆ. ಆ ಥರದ ಒಂದು ಕಾಯಿಲೆಗಳು ಕಫ ಪ್ರಕೃತಿಯವರಿಗೆ ಜಾಸ್ತಿ. ಯೂಶಲಿ ಟೈಪ್ 2 ಡಯಾಬಿಟೀಸ್, ಹೈಪೋಥೈರಾಯ್ಡಿಸಮ್ ಇದೆಲ್ಲ ಕಫ ಪ್ರಕೃತಿಯವರಿಗೆ ಬರೋದು ಜಾಸ್ತಿ ಅಂತ ಹೇಳುವಂಥ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಅದರದ್ದು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಆಮೇಲೆ ಕಫ ಪ್ರಕೃತಿ ಅವರಿಗೆ ಯೂಶುವಲ್ ಏನಂದ್ರೆ ಒಳ್ಳೆ ಮೆಮರಿ ಪವರ್ ಇರ್ತದೆ. ಆಮೇಲೆ ಸ್ಲೋ ಆಗಿ ಥಿಂಕ್ ಮಾಡ್ತಾರೆ, ಆದರೆ ತುಂಬಾ ಕಾಮ್ ಆಗಿ ಥಿಂಕ್ ಮಾಡ್ತಾರೆ, ಜಾಸ್ತಿ ಗಡಿಬಿಡಿ ಮಾಡೋದಿಲ್ಲ, ಎಲ್ಲ ಆಕ್ಷನ್ಗಳನ್ನು ಯೋಚನೆ ಮಾಡಿ ತಗೊಳ್ತಾರೆ. ಆಮೇಲೆ ತುಂಬಾ ಡೀಪ್ ರಿಲೇಶನ್ಶಿಪ್ ಅನ್ನು ಫಾರ್ಮೇಶನ್ ಮಾಡ್ತಾರೆ. ಹಾಗಿರುವ ಪ್ರಕೃತಿಯವರು ಕಫ ಪ್ರಕೃತಿಯವರು. ಅವರಿಗೆ ಕಫ ಪ್ರಕೃತಿಯವರಿಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವರ ಕಫ ಇಂದ ಆಗುವಂತ ತೊಂದರೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಹೊಸ ಹೊಸ ವಿಷಯ ಕಲಿತಾ ಇರಬೇಕು. ಕಂಪಲ್ಸರಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡಲೇಬೇಕು. ಆಮೇಲೆ ಎಕ್ಸಸೈಸ್, ಇದು ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳುವಂಥದ್ದು ಸ್ವಲ್ಪ 10 ನಿಮಿಷ 15 ನಿಮಿಷ ಅಲ್ಲ, ಸರಿ 1 ಅವರ್ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಸಾಧಾರಣವಾಗಿ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಹೊಸ ಹೊಸ ವಿಷಯ ಕಲಿಯೋದು ಮಾತ್ರ ಅಲ್ಲ, ಬ್ರೈನಿಗೆ ಸಹ ಆಕ್ಟಿವಿಟಿ ಕೊಡಬೇಕು. ಗಾರ್ಡನಿಂಗ್, ಆ ಥರ ಇಡೀ ದಿನ ಆಕ್ಟಿವಿಟಿ ಆಗ್ತಾ ಇರಬೇಕು. ಹಾಗಿರುವ ಒಂದು ರೂಟೀನ್ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಬೇಕು. ಇನ್ನು ಆಹಾರದಲ್ಲಿ ಅವರು ತುಂಬ ಫ್ಯಾಟಿ ಫುಡ್ ಅವಾಯ್ಡ್ ಮಾಡಬೇಕು. ತುಂಬ ರಿಚ್ ಫುಡ್ ಅಂದರೆ ತುಂಬ ಎಣ್ಣೆ, ತುಪ್ಪ ಆ ಥರದನ್ನೇ ಅವಾಯ್ಡ್ ಮಾಡಬೇಕು. ಆಮೇಲೆ ಸಿಂಪಲ್ ಆಗಿ ರೆಡ್ ರೈಸ್, ಆಮೇಲೆ ಬಾರ್ಲಿ, ಜಿಂಜರ್ ಅಂದರೆ ಶುಂಠಿ, ಕಾಳುಮೆಣಸು, ಈ ಥರದ ಕಷಾಯಗಳಾಗಲಿ, ಜಿಂಜರ್ ಟೀ ಆಗಲಿ, ಆ ಥರದ್ದು ಕುಡಿತಾ ಸೂಪ್ ಆಗಲಿ, ಈ ಥರದ್ದು ಕುಡಿಬೇಕು. ಎಷ್ಟಾಗ್ತದೆ ಅಷ್ಟು ಲೋ ಕ್ಯಾಲರಿ ಫುಡ್ಡನ್ನು ಅವರು ತಿನ್ನಬೇಕು. ಆಮೇಲೆ ಡೈಜೆಷನ್ ಯಾವಾಗಲೂ ಸ್ವಲ್ಪ ಸ್ಲೋ ಇರ್ತದೆ, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸ್ವಲ್ಪ ಹರ್ಬ್ಸನ್ನು ಜಾಸ್ತಿ ಸೇರಿಸ್ಬೇಕು ಆಹಾರದಲ್ಲಿ. ಈಗ ಅರಶಿನ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈ ಥರದ ಆಹಾರವನ್ನು ಕಫ ಪ್ರಕೃತಿಯವರು ಜಾಸ್ತಿ ಸೇರಿಸಬೇಕು. ಕಫ ಪ್ರಕೃತಿಯವರು ಸಾಮಾನ್ಯವಾಗಿ ಸ್ವಲ್ಪ ಹೆಲ್ತಿ ಇರ್ತಾರೆ, ಅವರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಆಮೇಲೆ ದೀರ್ಘಾಯುಷ್ಯ ಸಹ ಅವರಿಗೆ ಜಾಸ್ತಿ. ಈ 3 ಪ್ರಕೃತಿಯಲ್ಲಿ ಕಂಪೇರ್ ಮಾಡಿದರೆ ಯೂಶಲಿ ಕಫ ಪ್ರಕೃತಿಯವರಿಗೆ ಸ್ವಲ್ಪ ಹೆಲ್ತ್ ಮತ್ತು ಆಯುಷ್ಯ ಸ್ವಲ್ಪ ಜಾಸ್ತಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ವಿವರಣೆ ಮಾಡಿದ್ದಾರೆ. ಮಾತ್ರ ಈ ಆಯುಷ್ಯದಲ್ಲಿ ಬರುವಂತಹ, ಈ ಕಫದಿಂದ ಬರುವಂತಹ ಕಾಯಿಲೆಗಳನ್ನು ಅವರು ದೂರ ಮಾಡಲಿಕ್ಕೆ ಈ ಥರದ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಬೇಕು. ಇನ್ನು ಕಫ ಪ್ರಕೃತಿಯವರು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ವ್ಯಾಯಾಮವನ್ನು ಮಾಡಬೇಕು. ಈಗ ಒಂದೇ ಟೈಪಿನ ವ್ಯಾಯಾಮ ಅಲ್ಲ, ಸ್ವಲ್ಪ ಫಾಸ್ಟ್ ವ್ಯಾಯಾಮಗಳು. ಒಂದಿನ ರನ್ನಿಂಗ್ ಆದರೆ ಅದನ್ನು ಚೇಂಜ್ ಮಾಡಿ ನೆಕ್ಸ್ಟ್ ಒಂದು ಜಿಮ್ಮಿಗೆ ಹೋಗ್ಬೋದು, ಆಮೇಲೆ ಬೇರೆ ಥರದ ಆ್ಯರೋಬಿಕ್ಸ್ ಮಾಡ್ಬೋದು. ಆ ಥರದ ಚೇಂಜ್ ಮಾಡಬೇಕು. ಯಾಕಂದರೆ ಅವರಿಗೆ ಬೇಗ ಬೋರ್ ಆಗೋದು, ಒಂದೇ ರೂಟೀನಿಗೆ ಅವರು ಇಷ್ಟಪಡ್ತಾರೆ. ಅದನ್ನು ಆಪೋಸಿಟ್ ಆಗಿ ಮಾಡಿದಷ್ಟು ಅವರಿಗೆ ವೆಯ್ಟ್ ಲಾಸ್ ಆಗ್ತದೆ. ಆಮೇಲೆ ಅವರಿಗೆ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಇರಲಿಕ್ಕೆ ಸಹಾಯ ಆಗ್ತದೆ. ಇದು ನಾನು ಕಫ ಪ್ರಕೃತಿಯವರ ಬಗ್ಗೆ ಹೇಳಿದ್ದು. ತುಂಬ ಜನ ಇಂಗ್ಲೀಷಲ್ಲಿ ಆಮೇಲೆ ಹಿಂದಿಯಲ್ಲೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ನಿಮಗೆ ಅದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಕಫ, ಪಿತ್ತ ಮತ್ತು ವಾತ ಪ್ರಕೃತಿಯವರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಆಮೇಲೆ ಯಾವ ಕಾಯಿಲೆಯಿಂದ ಸಫರ್ ಆಗ್ತಾರೆ ಅವರು, ಆಮೇಲೆ ಅವರಿಗೆ ಏನು ಪರಿಹಾರ ಅಂತ ಹೇಳಿ ಇಂಗ್ಲೀಷಲ್ಲಿ ಒಂದು ವಿಡಿಯೋ ಮಾಡ್ತೇನೆ. ಥ್ಯಾಂಕ್ಸ್.